ಎಲ್ಲ ರೈತ ಬಂದವ್ರಿಗೆ ನಮಸ್ಕಾರ. ಇವತ್ತಿನ ದಿನ ಏನೈತಿ ನಾವ್ ನೆಕ್ಸಸ್ ಸೊಲ್ಯೂಷನ್ ಬಯೋಕಿಟ್ ಏನೈತಿ ನಾವು ಒಬ್ರು ರೈತರಿಗೆ ಏನೈತಿ ಒಂದ್ 5 ರಿಂದ 6 ತಿಂಗಳ ಹಿಂದ್ಗಡೆ ಕೊಟ್ಟಿದೀವಿ. ಅದ್ನ ಯೂಸ್ ಮಾಡಿ ಒಂದ್ ಒಳ್ಳೆ ಅದ್ಭುತ ರಿಸಲ್ಟ್ ಅದ. ಯಾರ ರೈತರು ತೆಗ್ದಾರ ಅಂತ ಅವ್ರ ರೈತರ ಮುಖದಿಂದ ಪರಿಚಯ ಮಾಡ್ಕೊಂಡು. ನಮಸ್ಕಾರ ರೈತರ. ತಮ್ಮ ಹೆಸರು ಹೇಳ್ರಲ್ಲ. ಚಿನ್ನಪ್ಪ ಮಲ್ಲಪ್ಪ ಅಂಗಡಿ. ಚಿನ್ನಪ್ಪ ಮಲ್ಲಪ್ಪ ಅಂಗಡಿ. ಇದು ಊರ ಜಾಣಮಟ್ಟಿ, ಜಿಲ್ಲಾ ತಾಲೂಕ್ರಿ ಬಿಳಿಗಿ ತಾಲೂಕ, ಜಿಲ್ಲಾ ಬಾಗಲಕೋಟ, ಊರ ಜಾಣಮಟ್ಟಿ. ಓಕೆ, ನಮ್ದು ಕಳೆದ ಏನೈತಿ ನೀವು ಎಷ್ಟ್ ತಿಂಗಳ ಹಿಂದ್ಗಡೆ ನೆಕ್ಸಸ್ ಸೊಲ್ಯೂಷನ್ ಬಯೋಕಿಟ್ ಯೂಸ್ ಮಾಡಿರಿ ಇದನ್ನ? 3-4 ತಿಂಗಳಿಂದ ತಗೊಂಡ್ರಿ ನಾವು. ಮೊದಲ ಮೆಚ್ಚಿದ್ರೆ ಹಚ್ಚಿ 4-4 ತಿಂಗಳಿಂದ ತಗೊಂಡು ನೀವು ಹೇಳಿದ ಪ್ರಕಾರ 2 ಸಲ ನೀರಾಗ ಬಿಟ್ಟು 2 ಸಲ ನೀರ್ನ ಬಿಟ್ಟರಿ, 2 ಸಲ ಸ್ಪ್ರೇ ಮಾಡಿ, 2 ಸಲ ಸ್ಪ್ರೇ ಹೊಡೆದ್ರಿ. ನಾವ್ ಯಾವ ಗೊಬ್ಬರನು ಹೋಗೋದಿಲ್ಲ. ಹಾ ರೀ, ಬಂದೈತ್ರಿ. ಓಕೆ, ಈಗ ನೀರ್ನಾಗ ಬಿಡೋದ್ರಿಂದ ಮತ್ತೆ ಮೊದಲೊಮ್ಮೆ ಹಾಲ್ ವರ್ಷ ನಾವು 3ನೇ ಕೊಳೆಗೊಂದು ತಗೊಂಡಿದ್ರಿ. 3ನೇ ಕೊಳೆಗೊಂದು ತಗೊಂಡ್ರಿ. ಅದು ಬಾಳ ಇದ್ವಾಗ ನೋಡತ್ತೆ ಹೊಡೆದಿವು. ಅದು ನಮಗ್ 3ನೇ ಕೊಳೆನು ಹಚ್ಕಪ್ ಟೈಪ್ ನಮಗ್ ಬರ್ತದೆ. 3ನೇ ಕೊಳೆನು ಹಚ್ಕಪ್ ಟೈಪ್ ಬಂದಿತ್ರಿ. ಎಕರೆ 4 ಟನ್ ಬೀಳುತ್ತೆ. ಮೊದ್ಲಿಕ್ಕೆ ಎಷ್ಟು ಬೆಳಿತೈತ್ರಿ 3ನೇ ಕೊಳೆ? 3ನೇ ಕೊಳೆ 25-30 ಹಿಂಗ್ ಹೋಗ್ತದೆ. 25-30 ಬೀಳ್ತಿತ್ತು. 3ನೇ ಕೊಳೆಗೆ ನಮ್ಮ ಔಷಧಿ ಯೂಸ್ ಮಾಡಂತೆ 47 ಟನ್ ಇಳುವರಿ ಬಿತ್ರಿ. ಆವಾಗ ರಿಸಲ್ಟ್ ಚಲೋ ಬರಂತೆ. ಮತ್ತೇನೈತಿ ನಮ್ಮ ತೆರಳದಿಂದ ಮತ್ತೇಂತಿ ಇವ್ರ ಬಸವರಾಜ್ ಅಂತ ತಂದ್ ಕೊಟ್ರಿ ನಿಮ್ಗ. ಮತ್ತೆ ಈ ಕಬ್ಬಿಗೆ ಹಚ್ಚಿದ ಕಬ್ಬಿಗೆ ಯೂಸ್ ಮಾಡ್ಯಾರಿ. 2 ಸಲ ನೀರ್ನಾಗ 2 ಸಲ ಸ್ಪ್ರೇ ಬಿಡ ಅಂತ ನಿಮ್ಗೆ ಏನೇನ್ ಫರ್ಕ್ ಅನಿಸ್ತ? ನಮ್ಗ ಮರಿ ಸಂಖ್ಯೆ ಹಚ್ಕೊಂಡ್ರೆ ಆದ್ರೆ ಮತ್ತೆ ಏನೈತಿ ನಮ್ಗ್ ಗದನು ಚಲೋ ಐತಿ, ಕಲರ್ನು ಚಂದ ಐತಿ, ಮತ್ತೆ ಕಬ್ಬನು ಬೆಳವಣಿಗೆ ಐತಿ. ಬೆಳವಣಿಗೆ ಚಲೋ ಐತಿ. 5 ತಿಂಗಳಾಗಿಲ್ರಿ. 5 ತಿಂಗಳಾಗಿಲ್ಲ. ಓಕೆ, ಎಲ್ಲಿ ಒಳಗೆ ಎಟ್ ಆಗಲೈತಿ ಅಂತ ಸ್ವಲ್ಪ ತೋರ್ಸಲ್ಲ. 4 ಬಟ್ಟ ಐತಿ ನೋಡ್ರಿ. 4 ಬಟ್ಟ ಎಲಿ ಆಗಲ್ಲ ಐತಿ. ಮೊದಲ ಹಚ್ಚಿದಾಗ ಈ ಟೈಪ್ ಎಲಿ ಆಗಲ್ಲ ಬರ್ತಿರ್ಕಿಲ್ಲ. ಓಕೆ, ಈಗ ಒಳಗ ಏನೈತಿ ಕಬ್ಬ್ ಯಾವ ರೀತಿ ದಪ್ಪ ಆಗೈತಿ, ಗಣಿಕೆ ಎಟ್ಟಾಗ ನೋಡೋಣ್ರಿ. ಓಕೆ, ಬರ್ರಿ. ಇದು ಎಷ್ಟ್ ಎಕರೆ ಐತ್ರಿ ಕಬ್ಬು? ಇದೆ ಪೂರಾ 1 ಎಕರೆ 10 ಗುಂಟೆ ಆಗೈತೆ. ಯಾವ್ದು ಅನಿಸ್ತೀರಿ? ಗಣಿಕೆ ಹಾ, ಇದು ಅನಿಸಿರ್ಲ. ಇದು ಒಳಗಿನ ಇದು ಅನಿಸ್ರಿ ಇದು. ಹಾ, 8 ಗಣಿಕೆ ಚಾಲೋ ಐತೆ. ಹಾ, ಕಬ್ ದಪ್ಪ್ರಿ, ಪಿಂಡ್ ಐತ್ರಿ. ದಪ್ಪ ಹಿಡಿದ್ ನೋಡ್ರಿ ಕೈಲಿ. ಹಾ, ಪಿಂಡ್ ಐತಿ. ಗಣಿಕೆ ಒಳಗ್ರಿ ಬೀಸ್ ಐತೆ. ಮತ್ ನೋಡ್ಬೋದ್ರಿ ಎಲ್ಲಿ ಏನೈತಿ ಗ್ಯಾಪ್ ಗ್ಯಾಪ ಇಲ್ರಿ ನಮ್ದು. ಒಟ್ಟ ನಡು ಈ ಸಾಲಾಗಿದ್ದ ಸಾಲಿಗೆ ಹೋಗ್ಬೇಕಾದ್ರೆ ಬಟ್ ಗ್ಯಾಪ ಇಲ್ಲ. ಕಂಟಿನ್ಯೂ ಪೂರ ಮರಿ ಹೊಡೆದೈತಿ. ಮರಿ ಬಿಡತ್ರಿ. ಹಾ, ಬರೋಬರಿ. ಒಟ್ಟ ಗದನ ಎಲ್ಲಿ ಐತಿ ಅನ್ನೋದು ಗೊತ್ತಾಗಲ್ರಿ. ಹಾ. ಓಕೆ, ನಡ್ರಿ. ಈಗ ಮರಿ ಸಂಖ್ಯೆ ಒಂದ್ ಎಣಸ್ತೀರಿ. ಮರಿ ಸಂಖ್ಯೆ ಯಾವ್ದು ಎಣಸ್ತೀರಿ? ಇದು ಎಣಸ್ರಿ ಯಾವ್ದಾರೆ ಒಂದ್ ಎಣಸ್ರಲ್ಲ ಇಲ್ಲಿ. 1 2 3 4 5 6 7 8 9 10 11 12 13 14 ಹಾ, 14 ತನ ಮರಿ ಹೊಡೆದೈತ್ರಿ. ಇದ ಯಾವ್ದ್ರಿ? ಇದ 1 2 3 4 5 6 7 8 9 10 11 ಎಷ್ಟು ಮರಿ ಹೊಡೆದೈತಲ್ಲ ಪೂರ ಕಬ್ಬ್ ಆಗೈತ್ರಿ. ಯಾವ್ದಕ್ ಮರಿ ಯಾವ್ದು ಸುಳ್ಳಾಗಿಲ್ಲ. ಓಕೆ, ಈಗ ಜಾಣಮಟ್ಟಿ ಆಗಲಿ ನಿಮ್ ಬಿಳಿಗಿ ತಾಲೂಕಲ್ಲಿ ಸುತ್ತಮುತ್ತ ಎಲ್ಲ ರೈತರು ಏನ್ ಮಾಡ್ತಾರ? ಕಬ್ಬ್ ಬೆಳತಾರ. ಆ ರೈತರಿಗೆ ನೆಕ್ಸಸ್ ಸೊಲ್ಯೂಷನ್ ಬಯೋಕಿಟ್ ಬದಲ್ ನೀವ್ ಏನ್ ಹೇಳ್ತೀರಿ? ಔಷಧ ಚಲೋ ಐತಿ, ಇದನ್ನ ಹೊಡ್ರಿ. ಕಿಟ್ ಚಲೋ ಐತಿ. ನಾವ್ ಗತ್ತ ಕಮ್ಮ ಐತಿ. ಆದ್ರ ಏನೈತಿ ದೌಂತಿ ಐತಿ. ಒಟ್ ಸ್ಪ್ರೇ ಮಾಡುದು, ನೀರಾಗ ಬಿಡುದು, ಒಟ್ ಮಾಡಿದ್ರ ಕಬ್ಬ್ ಚಲೋ ಬರುತ್ತೆ. ಕಬ್ಬ್ ಚಲೋ ಬರ್ತೈತಿ ಅಂತ ಹೇಳ್ತಾರೆ. ಮತ್ತೆ ಗೊಬ್ಬರ ಗ್ಯಾಪ್ ಆಯ್ತು 4-5 ಸ್ವಲ್ಪ ಗೊಬ್ಬರ ಬೇಕು. ಇದ್ರೊಳಗ 4 ಸಲ ನಮ್ಗ ಕೆಲಸ ಕೊಡುತ್ತೆ. 4 ಸಲ ಮಾಡ್ರಿ. ನಾವು ಯಾರು ಫಸ್ಟ್ ಕೊಮ್ಮೆ ಹಚ್ಚುವಾಗ ಹಿರಿಯಾಟ ಹೋಗುದನ್ರಿ. ನಾ ಯಾವ ಗೊಬ್ಬರನು ಹೋಗುದಿಲ್ಲ. ಇದನ್ನ 2 ಸಲ ನೀರ್ನಾಗ 2 ಸಲ ನೀರಾಗ ಬಿಟ್ಟುರಿ, 2 ಸಲ ಸ್ಪ್ರೇ ಮಾಡಿವಿ. ನೀವು ಹೇಳಿದ ಪ್ರಕಾರ ಏನೈತಿ ಆ ಟೈಪ್ ನಾವು ಈಗ ನಿಮ್ಮ ಅದಕ್ಕೆ ಬಾಜಿಗೆ ಕಬ್ಬಿಗೆ ಎರಡು ಆದ್ರೆ ಏನೈತಿ ಕಬ್ಬು ನಮ್ದು ಫರ್ಕ್ ಆಗೈತಿ. ಓಕೆ, ಈಗ ನಿಮ್ ಮಗಾರು ಅದಾರ, ಅವ್ರ ಅನ್ಸಿಕೆ ಕೇಳಲ್ಲ. ನಿಮ್ದು ಹೆಂಗ್ ಅನ್ಸಿತ್ರಿ ಪ್ಲಾಟ್ ನೋಡ? ಕಬ್ಬ ಚಲೋ ಬಂದೈತಿ. ಓಕೆ, ಈ ಕಿಟ್ ಬದಲ್ ನೀವು ರೈತರಿಗೆ ಏನ್ ಹೇಳ್ತೀರಿ? ಇದನ್ನ ತಂದ್ ಹಚ್ಬೇಕಂತ ಹೇಳಾಕ್ತಿವಿ. ಎಲ್ಲಾ ರೈತರು ಇದನ್ನ ಈ ಔಷಧ ಯೂಸ್ ಮಾಡ್ರತ ಹೇಳ್ತೀರಿ. ಓಕೆ ಕಾಕ, ನಿಮ್ ಮನ್ಸಿಗೆ ಸಮಾಧಾನ ಅನ್ಸೈತ್ರಿ? ಓಕೆ, ಇದು ಎಷ್ಟು ಎಕರೆ ಪ್ಲಾಟ್? ಇದು ಪೂರಾ ಇದು ನಮ್ದು 1 ಎಕರೆ 5 ಗುಂಟೆ 10 ಗುಂಟೆ ಆಕತ್ರಿ. ಮತ್ತ ಮೊದಲದ್ದು ನಮ್ದು ಕುಲೆ ಕಬ್ಬಿಂದು 1 ಎಕರೆ ಐತ್ರಿ. ಅದು 1 ಎಕರೆ ಐತ. ಅದು ನಮ್ಗ ರಿಸಲ್ಟ್ ಚಲೋ ಬರ್ತದೆ. ನಿಮ್ಮ ಔಷಧ ಅಟ್ಟ ಹೊಡೆದಿದ್ವು, ಯಾವ ಗೊಬ್ಬರ ಹೋಗುದಿಲ್ಲ. ಆದ್ರ 50 ಟನ್ ಬೆಳಬೇಕಾಗಿತ್ತು. ಒಂದ್ ಸ್ವಲ್ಪ ನೀರ್ ತೆಪ್ಪಿ ಫ್ಯಾಕ್ಟರಿ ಹೋಗೋ ಸಲಾಗಿ 1 3 ಟನ್ ಕಮ್ ಮಾತಕರೆ ಆದ್ರ 7 ಟನ್
ಹಚ್ಕೋಬೇಕಿತ್ತ ಮೂರನೇ ಕೊಳೆ ಮೂರನೇ ಕೊಳೆ ರೀ ಅದು. ಅದು ಮೂರನೇ ಕೊಳಕ್ ಹಾಕಿದ್ವಿ ಬರಾಬರಿ ಹಚ್ಕೋಬೇಕಿತ್ತ ಜಾಸ್ತಿ ಬಂದಂಗ ಆಗೈತಿ ನಮ್ಗೆ ಹಾ 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 ಎಲ್ಲಾರು ಮತ್ತ ಹೊಲ ಏರಿಯಾ ನೋಡಿದ್ರಲ್ರಿ ನೀವು ಹಾ ಹಚ್ಚಿರೋದು. ಹಾ Okay, ಎಲ್ಲಾರು ಈ ಸಲ ಎಷ್ಟ ಟನ್ನೇಜ್ ಬೀಳ್ಬೋದ್ರಿ ನೀವು ಈಗ ನಾವು ಈ ಟೈಪ್ ಬೆಳೆ ಕೊಟ್ಟಿದ್ರೆ ಈ ತರ ಹೆಚ್ಚಿಗೆ ಬೀಳುತ್ತೆ ಅಂತ ಹೇಳಿ ನಮಗೆ ಎಕರೆಕ ಹಾ. ಅಂದಾಜ್ ಹಿಡಿದಿವ್ರಿ. ಹಾ 60 70 80 ತನ ಇಳುವರಿ ಬರ್ತೈತಿ. 85 ಇಳುವರಿ ಹಿಡಿದಿವ್ರಿ ನಾವು. ಈ ಲೆಕ್ಕಲಿ ಕಬ್ಬ ಪೂರ ಬೆಳವಣಿಗೆ ನೋಡ್ರ ನಿಮ್ ಆತ್ ಬೆಳಿಬೋದಂದ್ರೆ ಎಷ್ಟ್ ವರ್ಷ ಆಯ್ತು ನೀವು ಇಲ್ಲಿ ಕಬ್ಬ ಬೆಳೆಯಾಕತ್ತಿ ನೀವು ನಾವು ಒಂದು 10-12 ವರ್ಷ ಆದ್ರಿ. 12 ವರ್ಷದಾಗ ಈ ರೀತಿ ಈ ಯಾವಾಗ type ಈ ರೀತಿ ಕಬ್ಬ್ ಬೆಳ್ದಿಲ್ರಿ. ಈ ರೀತಿ ಯಾವಾಗ ಬಂದಿಲ್ಲ ಹಾ ಹಾ ಓಕೆ ನೋಡ್ಬೋದು ಎಲ್ಲಾ ರೈತರ ಎಲ್ಲ ನೋಡಿ ಏನು ಬೇಕಾದ್ರೆ ಏನೈತಿ ಎಲ್ಲಾ ಚಂದ ಸುತ್ತಿ ತೋರಿಸ್ಬೇಕು ಪ್ರತಿಯೊಬ್ಬ ರೈತರಿಗೆ ಈ ವಿಡಿಯೋ ಮೂಲಕ ಹೇಳೋದೇನಪ್ಪಾ ಅಂದ್ರೆ ಪ್ರತಿಯೊಬ್ಬರು ಈ ವಿಡಿಯೋ ನೋಡೋರು ಏನೈತಿ ಪ್ರತಿಯೊಬ್ಬರು ನೆಕ್ಸಸ್ ಸೊಲ್ಯೂಷನ್ ಬಯೋಕಿಟ್ ಯೂಸ್ ಮಾಡ್ರಿ. ಇದೇ ರೀತಿ ಅಂತ ನಿಮ್ಗೂ 100% ರಿಸಲ್ಟ್ ಬರ್ತೈತೆ ಅಂತ ಹೇಳ್ತೇನ್ರಿ. ಕಂಪ್ನಿ ಕಡೆಯಿಂದ ತುಂಬಾ ಧನ್ಯವಾದ. ಹಾ ನಮಸ್ತೆ. ಒಂದ್ ಫೋಟೋ ಒಂದು ಹಿಂಗೆ